ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಈ ಸಲ ನಾನು ಯಾವ ಥರ ಬ್ಲೌಸ್ ಡಿಸೈನ್ ಮಾಡೋದನ್ನು ಒಂದು ವರ್ಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದು ರಾಮ ಗ್ರೀನ್ ಕಲರು ಸ್ಯಾರಿ ಆಗಿರುತ್ತೆ. ಇದು ಅಂದರೆ ಮೆಂತ್ಯ ಡಾರ್ಕ್ ಕಲರು ಬ್ಲೌಸ್ ಸ್ಯಾರಿ, ರಾಮ ಗ್ರೀನ್ ಕಲರು ಬ್ಲೌಸ್ ಪೀಸ್ ಆಗಿರುತ್ತೆ. ಮೆಂತ್ಯ ಕಲರು ಸ್ಯಾರಿ ಆಗಿರುತ್ತೆ. ಈ ಕಸ್ಟಮರು ನಮಗೆ ಬ್ಲೌಸ್ ವರ್ಕ್ ಮಾಡಿಕೊಡಿ, ಫ್ರಂಟ್ ಟು ಬ್ಯಾಕ್ ಮಾತ್ರ ಮಾಡಿಕೊಡಿ, ಸ್ಲೀವ್ಗೇನು ಬೇಡ ಅಂತ ಹೇಳಿದ್ರು. ಸ್ಲೀವ್ ಏನಕ್ಕೆ ಬೇಡಪ್ಪ ಅಂದರೆ, ಸ್ಲೀವ್ ಅವ್ರದ್ದು ಲೆಂತ್ ಬಂದು 6 ಇಂಚು ಸ್ಲೀವ್ ಇದೆ ಅವ್ರದ್ದು. 6 ಇಂಚ್ ಸ್ಲೀವಲ್ಲಿ ಒಂದು 4.25 ಇಂಚಷ್ಟೇ ಬಾರ್ಡ್ರ್ ಬಂದುಬಿಟ್ಟಿದೆ. ಇದು ಬಾರ್ಡ್ರ್ ಮೇಲೆ ಹಾಕೋದ್ರೆ ಇನ್ನು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಅವ್ರ ಕಸ್ಟಮರು ನಮಗೆ ಸ್ಲೀವ್ ಮೇಲೆ ಏನು ಡಿಸೈನ್ ಏನು ಬೇಡ, ಫ್ರಂಟ್ ಟು ಬ್ಯಾಕ್ ಮಾತ್ರ ಮಾಡಿಕೊಡಿ, ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನಲ್ಲೇ ಮಾಡಿಕೊಡಿ ಅಂತ ಹೇಳಿದರು. ಇದು ನನ್ನ ಚಾಯ್ಸ್ ಆಗಿರುತ್ತೆ, ನನ್ನ ಡಿಸೈನ್ ಆಗಿರುತ್ತೆ, ಇದು ಓನ್ ಡಿಸೈನ್ ಆಗಿರುತ್ತೆ. ಇದು ನಾನು ನೋಡಿ, ನೆಕ್ಕಿನ ಅಗಲ ಬಂದು ಇರೋದು 2.5 ಇಂಚ್ ಬರುತ್ತೆ, ಉದ್ದ ಬಂದು 7.5 ಇಂಚ್ ಬರುತ್ತೆ. ಇದು ಮುಂದೆಗಡೆ ರೌಂಡ್ ನೆಕ್ ಆಗಿರುತ್ತೆ. ಇದು ನಾನು ರೌಂಡ್ ನೆಕ್ಕಿಗೆ ರೌಂಡ್ ಥರ ಮಾರ್ಕ್ ಮಾಡಿಕೊಂಡು ಇದಕ್ಕೆ 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಗೋಲ್ಡ್ ಕಲರು, ಸ್ವಲ್ಪ ಡಾರ್ಕ್ ಗೋಲ್ಡ್ ಕಲರು ಜರಿ ಥ್ರೆಡ್ಡು, ಮತ್ತು ಸ್ಯಾರಿ ಬಂದು ಒಂಥರ ಮೆಂತ್ಯ ಕಲರು ಯೆಲ್ಲೋ ಶೇಡಲ್ಲಿದೆ. ಅದು ಆ ಕಲರು ಕುಚ್ ಥ್ರೆಡ್ ತೊಗೊಂಡಿದ್ದೀನಿ ನಾನು. ಕುಚ್ ಥ್ರೆಡ್ ತೊಗೊಂಡು ನೋಡಿ, ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಜರಿ ಥ್ರೆಡಲ್ಲಿ ಔಟ್ಲೈನ್ ಹಾಕ್ಕೊಂಡಿದ್ದೀನಿ. ನಾನು ಔಟ್ಲೈನ್ ಹಾಕ್ಕೊಂಡು ಇವಾಗ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರ್ ಥ್ರೆಡ್ ತೊಗೊಂಡು ನಾನು ಇವಾಗ ಬ್ಲೌಸ್ಗಳಿಗೆಲ್ಲ ಪೈಪಿಂಗ್ ಹಾಕ್ತಿರಲ್ಲ ದಾರ, ಆ ದಾರದಲ್ಲೇ ನಾನು ಲೋಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ. ಇದಕ್ಕೆ ಅಂತಲೇ ಪೈಪಿಂಗ್ ಥ್ರೆಡ್ ದೊಡ್ಡದು ಬರುತ್ತೆ, ಅದು ಸ್ವಲ್ಪ ದಪ್ಪ ಬರುತ್ತೆ, ಇದು ಸ್ವಲ್ಪ ಸಣ್ಣ ಬರುತ್ತೆ. ನಾನು ಇದು ಸ್ವಲ್ಪ ಸಣ್ಣನೇ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಇದು ಸಣ್ಣ ಹಾಕ್ಬಿಟ್ಟು ಇವಾಗ ಪೈಪಿಂಗ್ ಥ್ರೆಡ್ಡೆಲ್ಲನೂ ಅದ್ರ ಮೇಲೆ ಒಂದು 1.5 ನಂಬರ್ 2 ನಂಬರ್ ಇಟ್ಕೊಂಡು ಒಂದು ಲೈನ್ ಥರ ಹಾಕ್ಕೊಳ್ತೀನಿ. ನಾನು ಸ್ವಲ್ಪ ಮಂದವಾಗಿಯೂ ಹಾಕ್ಕೊಳ್ಳಲ್ಲ ನಾನು. ಅದು ಏನಂದರೆ ಥ್ರೆಡ್ಡು ನೆಕ್ ಕ್ಲೀನಾಗಿ ಕೂತ್ಕೊಳ್ಳಿ ಅನ್ನೋದಕ್ಕೆ ನಾನು ಬೇಗ ಅಂದರೆ 1.5 ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇನ್ನೊಂದು ಸರ್ತಿ ಮಂದವಾಗಿ ಮಾಡ್ಕೊಳ್ತೀನಿ ನಾನು. ಇವಾಗಿದು ನೋಡಿ, ಸ್ಯಾರಿ ಕಲರ್ ಬಂದು ಮೆಂತ್ಯ ಕಲರ್ ಆಗಿರೋದ್ರಿಂದ ನಾನು ಮೆಂತ್ಯ ಕಲರ್ನ ಸ್ವಲ್ಪ ಹೈಲೈಟ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ನೋಡಿ, ಇವಾಗ ಅದು ದಾರ ಎಲ್ಲನೂ ಫಿಲಪ್ ಆಯಿತು. ಇವಾಗ ಫಿಲಪ್ ಆದಮೇಲೆ ನಾನು ಇವಾಗ ಇದನ್ನು ಉಲ್ಟಾ ಕಟ್ ವರ್ಕ್ ಥರ ಮಾಡ್ಕೊಳ್ತೀನಿ ನಾನು. ಇದು ಒಂದು 1/2 ಇಂಚಿಗೆ ಮಾಡ್ಕೊಳ್ಬೋದು, ಮುಕ್ಕಾಲು ಇಂಚಿಗೆ ಮಾಡ್ಕೊಳ್ಬೋದು. ನಾನು ಇವಾಗ ಇಲ್ಲಿ ಒಂದು ಮುಕ್ಕಾಲು ಇಂಚಷ್ಟು, ಇನ್ನೂ ಸ್ವಲ್ಪ ಅರ್ಧ ಇಂಚಷ್ಟು ಅಗಲ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಾರ್ಕ್ ಬೇಕಾದ್ರೂ ಮಾಡ್ಕೊಳ್ಬೋದು, ಇಲ್ಲ ನಾವು ಹಾಗೆ ಮಾಡ್ಕೊಳ್ತೀನಿ ಅದನ್ನು ಹಾಗೆ ಸಹ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಮಾರ್ಕೇನೂ ಮಾಡ್ಕೊಂಡಿಲ್ಲ, ಹಾಗೆ ಒಂದು ಅಂದಾಜು ಪ್ರಕಾರ ಮಾಡ್ಕೊಳ್ತಾ ಇದ್ದೀನಿ. 1ನೇ ನಂಬರ್ ಇಟ್ಕೊಂಡು ನಾನು ಉಲ್ಟಾ ಸಿ ಥರ ಹಾಕ್ಕೊಳ್ತೀನಿ. ಕಟ್ ವರ್ಕ್ ಡಿಸೈನು ಅಂತಾರೆ ಉಲ್ಟಾ ಸಿ ಅಂತ, ನಾನು ಉಲ್ಟಾ ಸಿ ಅಂತೀನಿ. ಹಾಕ್ಕೊಂಡು ಸ್ಟಾರ್ಟಿಂಗ್ ಲೈನ್ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಸರ್ತಿ ನೋಡಿ ಈ ಥರ ಹಾಕ್ಕೊಳ್ತೀನಿ ನಾನು. ಇವಾಗ ಇದು ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಬಾಲ್ ಚೈನ್ ಆ್ಯಡ್ ಮಾಡ್ತೀನಿ, ಸ್ಟೋನ್ ಚೈನು ಆ್ಯಡ್ ಮಾಡಲ್ಲ, ಇವಾಗ ನಾನೀಗ ಥ್ರೆಡ್ ಪೈಪಿಂಗು ಲೋಡಿಂಗ್ ಮಾಡಿದ್ನಲ್ವ ಸ್ಯಾರಿ ಯಾವ ಕಲರ್ ಆ ಕಲರ್ ಥ್ರೆಡ್ಡಲ್ಲಿ ಅಲ್ಲಿ ಅಕ್ಕಪಕ್ಕ ಫುಲ್ ಎಲ್ಲ ರೆಡಿ ಆದಮೇಲೆ ಹಾಕ್ಕೊಳ್ತೀನಿ ನಾನು. ನೋಡಿ, ಇದನ್ನು ಆಪೋಸಿಟ್ಟು ಆವಾಗಲೇ ಸಿ ಮಾಡಿದ್ದೆ, ಇವಾಗ ಉಲ್ಟಾ ಸಿ ಮಾಡಿ ಅದನ್ನ ಒಂಥರ ರೌಂಡ್ ಥರ ಮೊಟ್ಟೆ ಶೇಪ್ ಥರ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂಥರ ಡಿಸೈನ್ ಆಗಿರುತ್ತೆ. ಇದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ಇದು ನೋಡಿ, ಟ್ರೈ ಮಾಡಿ ಒಂದ್ಸಲಿ, ಹೊಸ್ದಾಗಿ ಕಲಿತಿರೋರು ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ಇದು ನೋಡಿ, ನಾನು ಈಗ ಎರಡನೇ ಸತಿ ಅದನ್ನು ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ. ಫಿಲಪ್ ಮಾಡಿಕೊಂಡು ನೋಡಿ, ಇದನ್ನು ನಾವು ಒಂದು 2 ಥರ 3 ಥರ ಡಿಸೈನ್ ಮಾಡ್ಬೋದು. ನೋಡಿ, ಈ ಥರ ಮಾಡಿ ಸೆಂಟಲ್ಲಿ ಒಂದೊಂದು ಸ್ಟೋನ್ ಸಹ ಇಡ್ಬೋದು. ಸ್ಟೋನ್ ಇಟ್ಟು ನೋಡಿ, ನಾನು ಗ್ಯಾಪ್ ಇದೆಯಲ್ಲ ಒಂಚೂರು ಆ ಕಡೆ ಈ ಕಡೆ, ಅಲ್ಲೂ ಒಂದೊಂದು ಡಾಟ್ ಥರ ಇಟ್ಕೊಂಡು ಹೋಗ್ಬೋದು, ಇಲ್ಲ ಸ್ಟೋನ್ ಅಂಟಿಸ್ಕೊಳ್ಬೋದು. ಇಲ್ಲ ನನಗೆ ಸ್ಟೋನ್ ಇಷ್ಟ ಇಲ್ಲ ಅನ್ನೋರು ನೋಡಿ, ಈ ಥರ ನಾನು ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರ್ ತಗೊಂಡು 0 ಇಂದ 2.5 3ಗೆ ಹೋಗಿ 3 ಇಂದ 0ಗೆ ಹೋಗ್ತಾಯಿದ್ದೀನಿ. ಒಂಥರ ಇದು ಮೊಟ್ಟೆ ಶೇಪ್ ಥರನೇ ಬರುತ್ತೆ, ಅಂದರೆ ಫುಲ್ಲು ಫಿಲಪ್ ಮಾಡಲ್ಲ ನಾನು ಇದನ್ನು. ಆ ಕಡೆ ಈ ಕಡೆ ಒಂದು ಸ್ವಲ್ಪ ಕಾಣೆ ಅನ್ನೋದಕ್ಕೋಸ್ಕರ ಒಂಥರ ಮೊಟ್ಟೆ ಶೇಪ್ ಥರ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲ್ರೆಡಿ ಬ್ಯಾಕ್ ಫುಲ್ ರೆಡಿ ಆಗಿದೆ. ಈಗ ಫ್ರಂಟು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಿಮಗೆ. ನೋಡಿ, ಒಂದ್ಸಲ ಟ್ರೈ ಮಾಡಿ, ಹೊಸ್ದಾಗಿ ಕಲಿತಿರೋರು ಈ ಥರ ಡಿಸೈನ್ಗಳನ್ನ ಮಾಡ್ತಾ ಹೋಗಿ ಆರಾಮಾಗಿ ಕೈ ಸೆಟ್ ಆಗುತ್ತೆ. ನೋಡಿ, ಇದು ಫುಲ್ಲೆಲ್ಲನೂ ನೋಡಿ ರೆಡಿ ಆಯ್ತು. ಈಗ ನಾನು ಇದಕ್ಕೆ ಲೀಫ್ ಕೊಡೋಣ ಅಂದ್ಕೊಂಡು ಟ್ರೈ ಮಾಡಿದೆ. ಇಲ್ಲ, ಇದಕ್ಕೆ ಒಂದು ಸ್ವಲ್ಪ ಚೇಂಜಸ್ ಇಲ್ಲಿ ಅಂದ್ಬಿಟ್ಟು ಒಂಥರ
ದೊಡ್ಡ ಲೀಫ್ ಥರ ಚೂಪ್ ಲೀಫ್ ಥರ ಕೊಡ್ತಾಯಿದ್ದೀನಿ ನಾನು ಇವಾಗಿದ್ದು. ಇದು ಸ್ಟ್ರೈಟ್ ಬರೋಲ್ಲ, ಒಂಥರ ಶೇಪ್ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು. ಸ್ಟ್ರೈಟ್ ಯಾವಾಗಲೂ ಕೊಟ್ಟಿದ್ದೀನಿ. ಇದು ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗಿದ್ದು. ನೋಡಿ ತುಂಬ ಚೆನ್ನಾಗಿ ಬಂತು. ಫುಲ್ಲು ರೆಡಿ ಆದಮೇಲೆ ಬ್ಲೌಸು ಫುಲ್ಲು ರೆಡಿ ಆಗಿದೆ. ಈ ಕಸ್ಟಮರು ನಮಗೆ ಬ್ಲೌಸ್ ಸ್ಟಿಚಿಂಗು ಸಹ ಹೇಳಿದರು. ಸ್ಯಾರಿಗೆ ಫಾಲೋ ಜಿಗ್ಜಾಗು, ಬ್ಲೌಸ್ಗೆ ವರ್ಕು, ಬ್ಲೌಸ್ ಸ್ಟಿಚಿಂಗು ಇಷ್ಟು ನಮಗೆ ಹೇಳಿದರು. ಇಷ್ಟು ನಾನು ಮಾಡ್ತಾಯಿದ್ದೀನಿ. ನೋಡಿ ಇದು ಇವಾಗ ಈ ಥರ ಅಲ್ಲಿ ನಾವು ಉಲ್ಟಾ ಕರ್ಲ್ ಶೇಪ್ ಕೊಟ್ಟಿದ್ರಲ್ವ ಅಲ್ಲಿ ಹತ್ರನೇ ಇದು ಬರಬೇಕು. 0ಇಂದ 1.5 ಹೋಗಿ 1.5ಇಂದ 0ಗೆ ಬರಬೇಕು. ನೋಡಿ ಕಲರ್ ಕಾಂಬಿನೇಷನ್ನು ಬೇರೆ ಕಲರ್ಸ್ ಇದ್ರೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಸತಲ್ಲಿ ಟ್ರೈ ಮಾಡಿ ನೋಡಿ, ಆ ಥರ ಬರ್ತಾಯಿದೆ ಡಿಸೈನ್ಸುಗಳು. ಅದು ನೋಡಿ ಕೆಳಗಡೆ ಇದು ಥ್ರೆಡ್ಡಲ್ಲಿ ಲೋಡಿಂಗ್ ಮಾಡಿದ್ನಲ್ವ ಸ್ಯಾರಿ ಕಲರ್ ಥ್ರೆಡ್ಡಲ್ಲಿ, ಅಲ್ಲಿ ಅದ್ರ ಮೇಲೆ ನಾನು ಒಂದು ಅರ್ಧ ಇಂಚಿಗೆ ಲೈನ್ ಥರ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು. ಇಲ್ಲ ಅಂದರೆ ಬೇಕಾದವರು ಅದನ್ನು ಆಫ್ ಆ್ಯಂಡ್ ಆಫ್ ಮಾಡ್ಕೊಳ್ಬೋದು. ಜರಿ ಥ್ರೆಡ್ಡು ಮತ್ತು ಸ್ಯಾರಿ ಕಲರ್ ಥ್ರೆಡ್ಡನ್ನು ಹಾಕ್ಕೊಳ್ತಾ ಹೋಗ್ಬೋದು. ನಾನು ಇವಾಗ ಸ್ಯಾರಿ ಕಲರ್ ಥ್ರೆಡ್ ಹಾಕಿರೋದ್ರಿಂದ ಅದ್ರ ಮೇಲೆ ಜರಿ ಥ್ರೆಡ್ ಅದ್ರ ಮೇಲೆ ಅರ್ಧ ಇಂಚಿಗೆ ಜರಿ ಥ್ರೆಡ್ ಹಾಕ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ನಾನು 1 ನಂಬರ್ ಇಟ್ಕೊಂಡು ಈಗ ಬಾಲ್ ಚೈನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು. ಇದು ಫುಲ್ಲು ರೆಡಿ ಆದಮೇಲೆ ಬಾಲ್ ಚೈನ್ ಹಾಕ್ಕೊಳ್ಳೋದು ನಾನು. ಇಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಈಗ ಡಿಸೈನ್ ಮಾಡಿದ್ಮೇಲೆ ಆಗಲೇ ಬಾಲ್ ಚೈನ್ ಹಾಕಿ ಫಿನಿಶ್ ಮಾಡ್ತಾರೆ. ನಾನು ಆ ಥರ ಇಲ್ಲ, ಫುಲ್ಲು ರೆಡಿ ಆದಮೇಲೆ ಬಾಲ್ ಚೈನ್ ಹಾಕ್ತಾಯಿದ್ದೀನಿ. ನೋಡಿ ಫುಲ್ಲು ರೆಡಿ ಆದಮೇಲೆ ತುಂಬ ಚೆನ್ನಾಗಿ ಬಂತು. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ವೀಡಿಯೋಗಳು ಹೊಸ್ದಾಗಿ ಕಲಿತಿರೋರಿಗೆ ಯೂಸ್ಫುಲ್ ಆಗಲಿ ಅಂತ ವೀಡಿಯೋ ಮಾಡಿ ಹಾಕೋದು ನಾವು. ಒಂದ್ಸತಿ ನೀವು ಹೊಸ್ದಾಗಿ ಕಲಿತಿರೋರು ಈ ಥರ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ಸುಗಳು ನೋಡಿ. ನಾವು ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು ಡಿಸೈನು. ಕಸ್ಟಮರು ನಾವು ಹೇಳಿದ್ದನ್ನು ಒಪ್ಕೊಳ್ತಾರೆ ಅಂದ್ಬಿಟ್ಟು ನಾನು ಅದ್ರ ಪ್ರಕಾರನೇ ಮಾಡಿದ್ದೀನಿ ಇವಾಗ. ನೋಡಿ ಇದು ಬ್ಯಾಕ್ ಆಗಿರುತ್ತೆ. ನೋಡಿ ಇದು ಬ್ಲೌಸ್ ಫುಲ್ಲು ರೆಡಿ ಆದಮೇಲೆ ಸ್ಲೀವ್ಗೆ ಬಾರ್ಡ್ ಇರೋದ್ರಿಂದ ನೋಡಿ ಅವರು ಡಿಸೈನ್ ಏನು ಬೇಡ ಸ್ಲೀವ್ಗೆ ಅಂತ ಹೇಳಿದರು. ಅದಕ್ಕೆ ನಾನು ಫ್ರಂಟು ಬ್ಯಾಕು ಎರಡೂ ಹಾಕಿದ್ದೀನಿ.